ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 8th ಸ್ಟ್ಯಾಂಡರ್ಡ್ದು 4th ಲೆಸನ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಆ್ಯಂಡ್ ಹೀಟಿಂಗ್ ಎಫೆಕ್ಟ್ಸ್. ಅಂದರೆ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿ ಅಂತೇಳಿ, ಮ್ಯಾಗ್ನೆಟಿಕ್ ಆ್ಯಂಡ್ ಹೀಟಿಂಗ್ ಎಫೆಕ್ಟ್ಸ್ ಅಂತಂದರೆ, ಮ್ಯಾಗ್ನೆಟ್ ಅಂದರೆ ಕಾಂತೀಯ ಮತ್ತು ಉಷ್ಣದ ಪರಿಣಾಮ ಅಂತೇಳಿ ಕರಿತೀವಿ. ಹೀಟಿಂಗ್ ಎಫೆಕ್ಟ್ ಅಂದರೆ ಏನು, ಉಷ್ಣತೆ, ಹೀಟ್ ಅಂದರೆ ಉಷ್ಣ ಅಲ್ವಾ, ಅದರ ಪರಿಣಾಮಗಳೇನು, ಎಫೆಕ್ಟ್ಸ್ ಏನು, ಉಷ್ಣದ ಪರಿಣಾಮ ಮತ್ತು ಕಾಂತೀಯ ವಸ್ತುವಿನ ಮತ್ತು ಉಷ್ಣದ ಪರಿಣಾಮ ವಿದ್ಯುತ್ ಶಕ್ತಿಯಲ್ಲಿ ಹೇಗಿರುತ್ತೆ ಅಂತೇಳಿ. ನೀವು ಆಲ್ರೆಡಿ 6th 7th ಓದಿರ್ತೀರ ಮ್ಯಾಗ್ನೆಟ್ ಬಗ್ಗೆ, ಎಲೆಕ್ಟ್ರಿಸಿಟಿ ಬಗ್ಗೆ, ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅಂತೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಫ್ ಯು ಡೋಂಟ್ ಹ್ಯಾವ್ ಆ್ಯನ್ ಎಲೆಕ್ಟ್ರಿಕ್ ಲ್ಯಾಂಪ್ ವೈಲ್ ಮೇಕಿಂಗ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿತ್ ಆ್ಯನ್ ಎಲೆಕ್ಟ್ರಿಕ್ ಸೆಲ್, ಈಸ್ ದೇರ್ ಎನಿ ಅದರ್ ವೇ ಥ್ರೂ ವಿಚ್ ವಿ ಕ್ಯಾನ್ ಫೈಂಡ್ ಔಟ್ ಇಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದಿ ಸರ್ಕ್ಯೂಟ್? ನಿಮ್ಮ ಹತ್ರ ಎಲೆಕ್ಟ್ರಿಕ್ ಲ್ಯಾಂಪ್ ಡೋಂಟ್ ಹ್ಯಾವ್ ಎನಿ ಎಲೆಕ್ಟ್ರಿಕ್ ಲ್ಯಾಂಪ್, ಯಾವುದೇ ಒಂದು ಎಲೆಕ್ಟ್ರಿಕ್ ಅಂದರೆ ವಿದ್ಯುತ್ ಲ್ಯಾಂಪ್ ಇಲ್ಲ, ಬಲ್ಬ್ ಇಲ್ಲ, ಆದರೆ ನೀವು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ವಿದ್ಯುತ್ ಮಂಡಲವನ್ನು ತಯಾರು ಮಾಡಬೇಕಾದ್ರೆ ವಿತ್ ಎಲೆಕ್ಟ್ರಿಕ್ ಸೆಲ್, ವಿತ್ ಆ್ಯನ್ ಮೇಕಿಂಗ್ ಆ್ಯನ್ ಎಲೆಕ್ಟ್ರಿಕ್ ಸೆಲ್, ಒಂದು ಸರ್ಕ್ಯೂಟ್, ಒಂದು ವಿದ್ಯುತ್ ಮಂಡಲವನ್ನು ರಚಿಸಬೇಕು ಅಂದರೆ ಎಲೆಕ್ಟ್ರಿಕ್ ಸೆಲ್ ಇದೆ. ಆದರೆ ಇಫ್ ದೇರ್ ಎನಿ ಅದರ್ ವೇ ಥ್ರೂ ವಿಚ್ ವಿ ಕ್ಯಾನ್ ಫೈಂಡ್ ಔಟ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್, ಯಾವ ವಿಧಾನದ ಮೂಲಕ ನೀವು ವಿದ್ಯುತ್ತನ್ನು ಹರಿಸೋದಕ್ಕೆ ಬೇರೆ ಯಾವ್ದಾದ್ರು ವಿಧಾನವನ್ನು ಹುಡುಕ್ತೀರಾ ಅಂತೇಳಿ ಕೇಳ್ತಿದ್ದಾರೆ. ಈಸ್ ಇಟ್ ಪಾಸಿಬಲ್ ಟು ಮೇಕ್ ಟೆಂಪ್ರವರಿ ಮ್ಯಾಗ್ನೆಟ್ಸ್? ತಾತ್ಕಾಲಿಕವಾಗಿ ಯಾವ್ದಾದ್ರು ಒಂದು ಕಾಂತವನ್ನು ತಯಾರು ಮಾಡಬಹುದೇ ಮ್ಯಾಗ್ನೆಟನ್ನು? ಹೌ ಕ್ಯಾನ್ ದೀಸ್ ಬಿ ಮೇಡ್? ಹಾಗಾದರೆ ಹೇಗೆ ಇದನ್ನು ತಯಾರಿಸೋದು? ವಿ ಕ್ಯಾನ್ ಜನರೇಟ್ ದ ಹೀಟ್ ಬೈ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್ ಆ್ಯಂಡ್ ವುಡ್. ನಾವು ವಿದ್ಯುತ್ತನ್ನು ಯಾವುದರಿಂದ ಉತ್ಪಾದನೆ ಮಾಡ್ಬೋದು? ಫಾಸಿಲ್ ಫ್ಯೂಯಲ್ಸಿಂದ ಮತ್ತು ವುಡ್, ಮರದ ತುಂಡು ಮತ್ತು ಕೆಲವೊಂದು ಇಂಧನಗಳ ಮೂಲಕ, ಪಳೆಯುಳಿಕೆ ಇಂಧನಗಳ ಮೂಲಕನೂ ನಾವು ಹೀಟನ್ನು ಉತ್ಪತ್ತಿ ಮಾಡ್ಬೋದು. ಬಟ್ ಹೌ ಈಸ್ ಹೀಟ್ ಜನರೇಟೆಡ್ ಇನ್ ವೇರಿಯಸ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್? ಹಾಗಾದರೆ ಈ ಒಂದು ಉಷ್ಣ ಹೇಗೆ ಜನರೇಟ್ ಆಗುತ್ತೆ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ಸಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ವೇರಿಯಸ್ ವೇನಲ್ಲಿ ಅಂತ ಕೇಳ್ತಿದ್ದಾರೆ. ಹೌ ಡು ವಿ ನೋ ಇಫ್ ಎ ಸೆಲ್ ಆರ್ ಎ ಬ್ಯಾಟ್ರಿ ಇಸ್ ಡೆಡ್? ಹಾಗೆ ಇನ್ನೊಂದು ಕ್ವಶನು, ಒಂದು ವೇಳೆ ಸೆಲ್, ಎಲೆಕ್ಟ್ರಿಕ್ ಸೆಲ್, ಬ್ಯಾಟ್ರಿ ಬರುತ್ತಲ್ಲ, ಆ ಸೆಲ್ಲು ಅಥವಾ ಬ್ಯಾಟ್ರಿ ಅಂದರೆ 2 or more ಸೆಲ್ಸು, ಆಲ್ರೆಡಿ ಕಲ್ತಿದ್ದೀರಾ, 2 ಅಥವಾ 2ಕ್ಕಿಂತ ಹೆಚ್ಚು ಸೆಲ್ಸ್ ಇದ್ದರೆ ಅದನ್ನು ಬ್ಯಾಟ್ರಿ ಅಂತೀವಿ. ಇದು ಎರಡೂ ಡೆಡ್ ಆಯಿತು ಅಂದರೆ ಏನು ಮಾಡೋದು? ಕ್ಯಾನ್ ಆಲ್ ಸೆಲ್ಸ್ ಆ್ಯಂಡ್ ಬ್ಯಾಟ್ರೀಸ್ ಬಿ ರೀಚಾರ್ಜ್ಡ್? ಎಲ್ಲ ಸೆಲ್ಗಳು ಮತ್ತು ಬ್ಯಾಟ್ರೀಸ್ಗಳನ್ನ ನಾವು ಮತ್ತೆ ಅದರ ರಿಪೇರಿ ಮಾಡ್ಬೋದಾ, ರೀಚಾರ್ಜ್ ಮಾಡಿಸ್ಬೋದಾ ಅಂತೇಳಿ ಕೇಳ್ತಿದ್ದಾರೆ. ಶೇರ್ ಯುವರ್ ಕ್ವಶನ್ಸ್. ನಿಮ್ಮ ಕ್ವಶನ್ಸ್ಗಳೇನಿದೆ ಅದನ್ನು ಶೇರ್ ಮಾಡಿ, ಹಂಚ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಇಟ್ ವಾಸ್ ದ ಡೇ ಆಫ್ ದ ಸೈನ್ಸ್ ಎಕ್ಸಿಬಿಷನ್ ಆ್ಯಂಡ್ ದ ಸ್ಕೂಲ್ ವಾಸ್ ಬಝಿಂಗ್ ವಿತ್ ಎನರ್ಜಿ. ಶಾಲೆಯಲ್ಲಿ ಒಂದು ವಿಜ್ಞಾನದ ವಸ್ತು ಪ್ರದರ್ಶನ, ಸೈನ್ಸ್ ಎಕ್ಸಿಬಿಷನ್ ನಡೀತಿದೆ, ಎಲ್ಲರೂ ತುಂಬ ಎನರ್ಜೆಟಿಕ್ ಆಗಿ ಸ್ಕೂಲ್ನಲ್ಲಿ ಇದ್ದಾರೆ. ಮೋಹಿನಿ ಆ್ಯಂಡ್ ಆಕರ್ಷ್ ಅಲಾಂಗ್ ವಿತ್ ದೇರ್ ಫ್ರೆಂಡ್ಸ್ ವೆಂಟ್ ಫ್ರಮ್ ಒನ್ ಎಕ್ಸಿಬಿಷನ್ ಟು ಅನದರ್. ಮೋಹಿನಿ ಮತ್ತು ಆಕಾಶ್ ಎಂಬುವರು ಒಂದು ಎಕ್ಸಿಬಿಷನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಲ್ಲವನ್ನು ನೋಡಿಕೊಂಡು ಅವ್ರ ಸ್ನೇಹಿತರೆಲ್ಲ ಹೋಗ್ತಾ ಇದ್ದಾರೆ. ಈಗರ್ಲಿ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಮಾಡೆಲ್ಸ್, ಆಸ್ಕಿಂಗ್ ಕ್ವೆಶನ್ಸ್ ಆ್ಯಂಡ್ ಟೇಕಿಂಗ್ ನೋಟ್ಸ್. ಆದರೆ ಒಂದು ಪ್ರಯೋಗ ಅಲ್ಲಿ ಇಟ್ಟಿದ್ರಲ್ಲ, ಆ ಎಕ್ಸಿಬಿಷನಲ್ಲಿ ಇರ್ತಕ್ಕಂಥ ಒಂದು ಪ್ರದರ್ಶನ ಅವ್ರಿಗೆ ತುಂಬ ಉತ್ಸಾಹವನ್ನು, ತುಂಬ ಉತ್ಸುಕತೆಯಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಡಿಫ್ರೆಂಟ್ ಮಾಡೆಲ್ ಇತ್ತು, ಡಿಫ್ರೆಂಟಾಗಿ ಮಾಡಿದರು. ಅದಕ್ಕೋಸ್ಕರ ಒಂದು ಅದರ ಬಗ್ಗೆ ಕ್ವಶನ್ಸ್ ಕೇಳೋದಕ್ಕೆ ಒಂದು ಟೇಕಿಂಗ್ ನೋಟ್ಸ್ ಅಂದರೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಹೊರಟರು. ಒನ್ ಸಿಂಪಲ್ ಮಾಡೆಲ್ ರಿಯಲಿ ಫ್ಯಾಸಿನೇಟೆಡ್ ದೆಮ್. ಅದರಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ಸ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು, ತುಂಬ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅವರೆಲ್ಲರಿಗೂ ಉತ್ಸಾಹವಾಗಿದ್ದರು. ಅದಕ್ಕಾಗಿ ಒಂದು ನೋಟ್ ಪುಸ್ತಕವನ್ನು ತಗೊಂಡ್ರು. ಅದರಲ್ಲಿ ಒಂದು ಮಾಡೆಲ್ ಮಾತ್ರ ರಿಯಲಿ ಫ್ಯಾಸಿನೇಟಿಂಗ್ ಇದೆ, ತುಂಬ ವಿಭಿನ್ನವಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಇಟ್ ವಾಸ್ ಎ ವರ್ಕಿಂಗ್ ಮಾಡೆಲ್ ಆಫ್ ಎ ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ ವಿಚ್ ವಾಸ್ ಡಿಸ್ಪ್ಲೇಡ್ ಬೈ ದೇರ್ ಸೀನಿಯರ್ಸ್ ಸುಮನಾ. ಅದರಲ್ಲಿ ಇದ್ದಂತಹ ಒಂದು ಮಾಡೆಲ್, ಒಂದು ಪ್ರದರ್ಶನದ ಒಂದು
ವಸ್ತು ಪ್ರದರ್ಶನದಲ್ಲಿ ಇರ್ತಕ್ಕಂಥ ಆ ಮಾಡೆಲ್ ಇತ್ತಲ್ಲ, ಮಾದರಿ, ವರ್ಕಿಂಗ್ ಮಾಡೆಲ್ ಅಂದರೆ ವರ್ಕ್ ಅಲ್ಲೇ ವರ್ಕಿಂಗ್ ಮಾಡೆಲ್ ಇತ್ತಲ್ಲ, ಅದು ತುಂಬ ತುಂಬ ಚೆನ್ನಾಗಿತ್ತು. ಅದನ್ನು ಮಾಡಿದಂಥವರು ಅವರ ಸೀನಿಯರು, ಅವರ ಈ ಮೇಲಿನ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಸುಮನಾ ಎಂಬುವರು ಮಾಡಿದರು. ಏನಪ್ಪ ಮಾಡೆಲ್, ವರ್ಕಿಂಗ್ ಮಾಡೆಲ್ ಅಂದರೆ ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತೆ. ಅಂದರೆ ಒಂದು ವಿದ್ಯುತ್ ಕಾಂತವನ್ನು ಎತ್ತುವಂತಹ, ಅಂದರೆ ಎತ್ತುವ ವಿದ್ಯುತ್ ಕಾಂತದ ಒಂದು ವರ್ಕಿಂಗ್ ಮಾಡೆಲನ್ನು ಅವರು ಮಾಡಿದರು. ಇಟ್ ಇನ್ಸ್ಟೆಡ್ ಆಫ್ ಎ ಉಕ್ like a typical crane, there was an iron nail wrapped with a wire. ಆದರೆ ಇನ್ಸ್ಟೆಡ್ ಆಫ್ ಎ ಉಕ್ ಲೈಕ್ ಎ ಟಿಪಿಕಲ್ ಕ್ರೇನ್, ನೋಡೋದಕ್ಕೆ ಅದು ಕ್ರೇನ್ ಥರನೂ ಇರಲಿಲ್ಲ, ಆದರೆ ಅದ್ರ ಹುಕ್ಕಲ್ಲಿ ಟಿಪಿಕಲ್ ಒಂದು ಮಾದರಿ ಟಿಪಿಕಲ್ಲಿ ನೋಡೋದಕ್ಕೆ ಕ್ರೇನ್ ಥರ ಇದ್ದರು. ಆ ಕ್ರೇನ್ನಲ್ಲಿ ಎತ್ತುವಂತಹ ಭಾಗ ಇರುತ್ತಲ್ಲ, ಆ ರೀತಿ ಇರಲಿಲ್ಲ. ದೇರ್ ವಾಸ್ ಆನ್ ಐರನ್ ನೇಲ್, ಮೊಳೆಗೆ ರ್ಯಾಪ್ಡ್ ವಿತ್ ಎ ವೈರ್. ಇಲ್ಲಿ ಒಂದು ಐರನ್ ನೇಲ್ ಇದೆ ಆಯಿತಾ, ಅಂದರೆ ಕಬ್ಬಿಣದ ಒಂದು ಮೊಳೆಗೆ ಏನು ರ್ಯಾಪ್ಡ್ ವಿತ್ ಎ ವೈರ್, ತಂತಿಯನ್ನು ಸುತ್ತಿದ್ದಾರೆ. ಕಬ್ಬಿಣದ ಮೊಳೆಗೆ ಒಂದು ತಂತಿಯನ್ನು ಸುತ್ತಿದ್ದಾರೆ, ಅದಿತ್ತು. ವಿಚ್ ವಾಸ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ. ಇದು ಯಾವುದಕ್ಕೆ ಕನೆಕ್ಟ್ ಆಗಿತ್ತು? ಬ್ಯಾಟ್ರಿಗೆ ಕನೆಕ್ಟ್ ಆಗಿತ್ತು. ಬ್ಯಾಟ್ರಿಗೆ ಕನೆಕ್ಟ್ ಆಗಿತ್ತು. ವೆನ್ ಸುಮನಾ ಕ್ಲೋಸ್ಡ್ ದ ಸರ್ಕ್ಯೂಟ್, ದ ನೈಲ್ ಪಿಕ್ಡ್ ಅಪ್ ಐರನ್ ಪೇಪರ್ ಕ್ಲಿಪ್ಸ್ ಲೈಕ್ ಎ ಮ್ಯಾಗ್ನೆಟ್. ಯಾವಾಗ ಸರ್ಕ್ಯೂಟ್ನ ಕ್ಲೋಸ್ ಮಾಡ್ತಾಳೆ ಸುಮನಾ, ಅಂದರೆ ಸರ್ಕ್ಯೂಟ್ನ ಮಂಡಲವನ್ನು ಯಾವಾಗ ಪೂರ್ಣಗೊಳಿಸ್ತಾಳೆ, ಆವಾಗ ಏನಾಗ್ತಿತ್ತು, ಪಿಕ್ಡ್ ಅಪ್ ಐರನ್ ಪೇಪರ್ ಕ್ಲಿಪ್ಸ್, ಕಬ್ಬಿಣದ ಹಾಳೆಯನ್ನು ಹೊಂದಿರತಕ್ಕಂಥ ಕಬ್ಬಿಣದ ಹಾಳೆಗಳು ಹಾಳೆಯಂತಿದ್ದ ಮ್ಯಾಗ್ನೆಟ್, ಕಾಂತವನ್ನು ಎತ್ತುತ್ತಿತ್ತು. ಕಬ್ಬಿಣದ ಹಾಳೆಯಂತಿದ್ದ ಕಾಂತವನ್ನು ಎತ್ತುತ್ತಿತ್ತು. ವ್ಯಾನ್ ಶಿ ಓಪನ್ ದ ಸರ್ಕ್ಯೂಟ್, ಅವಳು ಯಾವಾಗ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸ್ತಿದ್ಲು, ದ ಕ್ಲಿಪ್ಸ್ ಫೆಲ್ ಆಫ್, ಅದು ಕೆಳಗೆ ಬೀಳ್ತಾ ಇತ್ತು. ಅದರ ಒಂದು ಚಿತ್ರವನ್ನು ಇಲ್ಲಿ ಮುಂಚೆ ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಇದೆ. ಸುಮನಾ ಮಾಡ್ತಿರ್ತಕ್ಕಂಥ ಲಿಫ್ಟಿಂಗ್ ಎಲೆಕ್ಟ್ರೋ, ಎತ್ತುವ ವಿದ್ಯುತ್ ಕಾಂತ ನೋಡಿ. ತಕ್ಕಡಿ ಅಂತಿದೆ, ಹುಕ್, ಅದೇ ನೋಡೋದೇ ಕ್ರೇನ್ ಥರ ಕಂಡು, ತಕ್ಕಡಿ ಎತ್ತುವ ಸಾಧನದಂತಿಲ್ಲ, ಬಟ್ ತಕ್ಕಡಿ ಥರ. ಒಂದು ಕಡೆಯಲ್ಲಿ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್, ವಿದ್ಯುತ್ ಮಂಡಲವನ್ನು ರಚಿಸ್ಕೊಂಡಿದ್ದಾಳೆ. ಈ ಕಡೆ ನೋಡಿ ಇದೆ, ರೆಡ್ ಕಲರಲ್ಲಿ ಕಾಣ್ತಿದೆಯಾ, ಕಬ್ಬಿಣದ ಮೊಳಗೆ ರೆಡ್ ಕಲರ್ದ ರ್ಯಾಪ್ ಸುತ್ತಿದಾರಲ್ಲ, ತಂತಿಯಿಂದ ಸುತ್ತಿದ್ದಾಳೆ. ಇಲ್ಲಿ ಐರನ್ ಪ್ಲೇಟ್ಸ್, ತಿನ್ ಐರನ್ ಪ್ಲೇಟ್ಸ್, ಕಬ್ಬಿಣದ ಹಾಳೆಗಳು ಇದ್ದಾವೆ. ಯಾವಾಗ ಅವಳು ಇಲ್ಲಿ ಸರ್ಕ್ಯೂಟ್ನ ಕನೆಕ್ಟ್ ಮಾಡ್ತಾಳೆ, ಬ್ಯಾಟ್ರಿಗೆ ಸರ್ಕ್ಯೂಟ್ನ ಕ್ಲೋಸ್ ಮಾಡ್ತಾಳೆ, ಈ ಮೊಳೆ ಇದೆಯಲ್ಲ, ಇಲ್ಲಿ ಕೆಳಗಿರ್ತಕ್ಕಂಥ ಈ ಪ್ಲೇಟ್ಗಳನ್ನ, ಐರನ್ ಪ್ಲೇಟ್ಸ್ನ ಎತ್ತುತ್ತೆ. ಯಾವಾಗ ಅವಳು ಸರ್ಕ್ಯೂಟ್ನ ಡಿಸ್ಕನೆಕ್ಟ್ ಮಾಡ್ತಾಳೆ, ಆವಾಗ ಈ ಐರನ್ ಪ್ಲೇಟ್ಸ್ನೆಲ್ಲ ಇದು ಬಿಡುತ್ತೆ. ಗೊತ್ತಾಗ್ತಿದೆಯಾ? ಕ್ಲಿಪ್ಸ್, ದ ಕ್ಲಿಪ್ಸ್ ಫೆಲ್ ಆಫ್, ಆ ಕ್ಲಿಪ್ಸ್ಗಳೆಲ್ಲ ಐರನ್ ಪೇಪರ್ ಕ್ಲಿಪ್ಸ್ ಲೈಕ್ ಮ್ಯಾಗ್ನೆಟ್ ಕಾಂತೀಯದಂತಿದ್ದ ಕಬ್ಬಿಣದ ಹಾಳೆಗಳೆಲ್ಲವೂ ಕೆಳಗೆ ಬೀಳ್ತಾ ಇದ್ವು. ಮೋಹಿನಿ ಆ್ಯಂಡ್ ಆಕಾಶ್ ವರ್ ಸರ್ಪ್ರೈಸ್. ಇದನ್ನು ನೋಡಿದಂಥ ಮೋಹಿನಿ ಮತ್ತು ಆಕಾಶ್ಗೆ ತುಂಬ ಆಶ್ಚರ್ಯ ಆಯಿತು. ದೇ ರಿಮೆಂಬರ್ಡ್ ಲರ್ನಿಂಗ್ ಅರ್ಲಿಯರ್ ಇನ್ ಚಾಪ್ಟರ್ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್. ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ ಎಂಬ ಚಾಪ್ಟರ್ನಲ್ಲಿ ಕಲಿತಿದ್ದಂತಹ ಆ ವಿಷಯಗಳು ಇವರಿಗೆ ನೆನಪಿಗೆ ಬಂತು. ಅಂದರೆ ಕ್ಯೂರಿಯಾಸಿಟಿ ಗ್ರೇಡ್ 6 ಸ್ಟ್ಯಾಂಡರ್ಡ್ ಓದಿರ್ತಕ್ಕಂತಹ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ ಎಂಬ ಲೆಸನಲ್ಲಿ ಏನು ಓದಿದ್ರು ಅದು ನೆನಪಾಯಿತು. ದಟ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ವರ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ ಆ್ಯಂಡ್ ದಟ್ ಐರನ್ ವಾಸ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂದರೆ ಯಾವ ಕಾಂತೀಯ ವಸ್ತುಗಳು ಕಾಂತವನ್ನು ಮತ್ತು ಕಬ್ಬಿಣವನ್ನು ಆಕರ್ಷಿಸುತ್ತವೆಯೋ ಅವು ಮ್ಯಾಗ್ನೆಟಿಕ್ ಮೆಟೀರಿಯಲ್, ಕಾಂತೀಯ ವಸ್ತುಗಳಾಗಿರ್ತವೆ. ಅಂದರೆ ಕಬ್ಬಿಣ ಮತ್ತು ಕಾಂತವನ್ನು ಆಕರ್ಷಿಸುವಂತಹ ಕಾಂತೀಯ ವಸ್ತುಗಳನ್ನು ನಾವು ಕಾಂತೀಯ ವಸ್ತುಗಳು ಅಂತೇಳಿ ಕರಿತೀವಿ. ಬಟ್ ಇನ್ ಸುಮನಾಸ್ ಮಾಡೆಲ್ ದೇರ್ ವಾಸ್ ನೋ ಮ್ಯಾಗ್ನೆಟ್. ಆದರೆ ಅವಳು ಸುಮನಾ ಬಳಸಿರ್ತಕ್ಕಂತಹ ಮಾದರಿಯಲ್ಲಿ ಸುಮನಾ ಏನು ಮಾದರಿ ಮಾಡಿದಳೋ ಅಲ್ಲಿ ಮ್ಯಾಗ್ನೆಟೇ ಇಲ್ಲ, ಕಾಂತನೇ ಇಲ್ಲ. ಓನ್ಲಿ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಬರೀ ಇರೋದೇನೋ ಅಲ್ಲಿ ಅವಳು ಎಲೆಕ್ಟ್ರಿಕ್ ಸರ್ಕ್ಯೂಟ್, ವಿದ್ಯುತ್ ಮಂಡಲ ಮಾತ್ರ ಬಳಸಿದ್ದಾಳೆ. ದೇ ವರ್ ಸೋ ಎಕ್ಸೈಟೆಡ್ ದಟ್ ದೇ ವಾಂಟೆಡ್ ಟು ಟ್ರೈ ಇಟ್ ಔಟ್ ದೆಮ್ಸೆಲ್ಫ್. ಹಾಗಾಗಿ ಅವಳು ಮಾಡಿದಂಥ ಮಾದರಿನ ತಾವು ಅದನ್ನು ಮಾಡಿ ತಿಳ್ಕೊಳ್ಬೇಕು ಅಂತೇಳಿ ಇವ್ರಿಗೆ ಅನ್ನಿಸ್ತು. 4.1 ನೋಡಿ. ಡಸ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಹ್ಯಾವ್ ಎ ಮ್ಯಾಗ್ನೆಟಿಕ್ ಎಫೆಕ್ಟ್. ಅಂದರೆ ವಿದ್ಯುತ್ ಪ್ರವಾಹವು
ಕಾಂತೀಯ ಪರಿಣಾಮವನ್ನು ಹೊಂದಿದೆ ಅಂತ ಕೇಳ್ತಿದ್ದಾರೆ. ಅಂದರೆ ವಿದ್ಯುತ್ ಪ್ರವಾಹದಲ್ಲಿ ಕಾಂತೀಯ ಪರಿಣಾಮವನ್ನು ಹೊಂದಿರುತ್ತಾ ವಿದ್ಯುತ್ ಪ್ರವಾಹ ಅಂತೇಳಿ ಕ್ವಶನ್ನ ಕೇಳ್ತಿದ್ದಾರೆ. ಸಿ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಅದಕ್ಕೊಂದು 4.1 ನೋಡಿ. ಲೆಟಸ್ ಇನ್ವೆಸ್ಟಿಗೇಟ್. Collect a magnetic compass, an electric cell and cell holder, 2 drawing pins and safety pins, 2 nails and 2 pieces of connecting wires, 1 longer and 1 shorter and 2 small pieces of cardboard. ಏನೆಲ್ಲ ತಗೋಬೇಕು ಈ ಆ್ಯಕ್ಟಿವಿಟಿನ ಮಾಡೋದಕ್ಕೆ? ಒಂದು ಶೆಲ್ನ ತಗೊಳ್ಳಿ ಆ್ಯಂಡ್ ಎಲೆಕ್ಟ್ರಿಕ್ ಸೆಲ್ ಹೋಲ್ಡರ್ನ ತಗೊಳ್ಳಿ, 2 ಡ್ರಾಯಿಂಗ್ ಪಿನ್ಸ್ ತಗೊಳ್ಳಿ ಆ್ಯಂಡ್ ಸೇಫ್ಟಿ ಪಿನ್ ತಗೊಳ್ಳಿ, 2 ನೇಲ್, 2 ಪೀಸಸ್ ಆಫ್ ಕನೆಕ್ಟಿಂಗ್ ವೈರ್ಸ್ನ ತಗೊಳ್ಳಿ. ಇಲ್ಲಿ ಮೊಳೆಗಳಿಗೆ ಕನೆಕ್ಟಿಂಗ್ ವೈರ್ಸ್ ಆ್ಯಂಡ್ ಒಂದು ಮ್ಯಾಗ್ನೆಟಿಕ್ ಕಾಂಪಾಸ್, ಶಾರ್ಟರ್ ಆ್ಯಂಡ್ 2 ಸ್ಮಾಲ್ ಪೀಸಸ್ ಆಫ್ ಕಾರ್ಡ್ಬೋರ್ಡ್. ಈ ರೀತಿ ಇದನ್ನು ಇಡೋದಕ್ಕೆ ಮತ್ತು ಇದನ್ನು 2 ಮರದ ಕಾರ್ಡ್ಬೋರ್ಡ್ ಶೀಟ್ ರಟ್ಟಿನ ಪಟ್ಟಿಗಳನ್ನ ತಗೊಳ್ಳಿ. ಯೂಸಿಂಗ್ 2 ಡ್ರಾಯಿಂಗ್ ಪೆನ್ಸ್ ಆ್ಯಂಡ್ ಸೇಫ್ಟಿ ಪಿನ್ಸ್ ಆ್ಯಂಡ್ ಎ ಕಾರ್ಡ್ಬೋರ್ಡ್ piece and make a switch as you made it earlier in the chapter electricity circuit and their components in Curiosity grade 7. ಕ್ಯೂರಿಯಾಸಿಟಿ ಎಲೆಕ್ಟ್ರಿಸಿಟಿ ಎಂಬ ಚಾಪ್ಟ್ರಲ್ಲಿ ಹೇಗೆ ನೀವು ಇದನ್ನು ಸೆಟ್ ಮಾಡ್ತೀರೋ, ಕಾರ್ಡ್ಬೋರ್ಡು ಅದನ್ನೆಲ್ಲ ಇಡಿ, ಸೇಫ್ಟಿ ಪಿನ್ಸ್ ಅದ್ರ ಮೇಲೆ ಇಡಿ, ಪೀಸ್ ಆಫ್ ಸ್ವಿಚ್ ಇದನ್ನೆಲ್ಲ ಹೇಗೆ ಕನೆಕ್ಟ್ ಮಾಡಬೇಕು, ಹಾಗೆ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಹೇಗೆ ಮಾಡಿದ್ರು ಅದೇ ರೀತಿ ಮಾಡಿ. ಪ್ಲೇಸ್ ದ ಸೆಲ್ ಇನ್ ದ ಸೆಲ್ ಹೋಲ್ಡರ್. ಸೆಲ್ ಹೋಲ್ಡರ್ ಹತ್ರ ಇಡಿ. 2 ರೆಟಿನ ಮೇಲೆ ಇದೆಲ್ಲ ಇಡ್ತೀರಾ. ಇದು ಸೆಲ್ ಇದೆಯಲ್ಲ, ಎಲೆಕ್ಟ್ರಿಕ್ ಸೆಲ್ನ ಏನು ಮಾಡಿ ಸೆಲ್ ಹೋಲ್ಡರ್ ಹತ್ರ ಇಡಿ. Fix 2 nails to a piece of cardboard as shown in figure 4.1a. Fix the middle portions of the longer wire and stretch it between the nails that it's slightly above the surface of the cardboard. Attach one end of the wire to the cell holder and another end of the switch. ಇಲ್ಲಿ ನೋಡಿ, ಈ ಎಲೆಕ್ಟ್ರಿಕ್ ಸೆಲ್ ಒಂದು ಹೋಲ್ಡರನ್ನು ಸೇಫ್ಟಿ ಪಿನ್ನ ಒಂದು ಸ್ವಿಚ್ ಇದು ಕೊಡಿ, ಇನ್ನೊಂದನ್ನು ಈ ಏನು ನೈಲ್ ಮೊಳೆ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿ. ಇದರ ನಡುವೆ ಇರ್ತಕ್ಕಂಥ ವೈರ್ ಇನ್ನೊಂದನ್ನು ಸ್ಲೈಟ್ಲಿ ಅಬೋವ್ ದ ಸರ್ಫೇಸ್, ಸ್ವಲ್ಪ ವೈರನ್ನು ಇದರ ಆ ಒಂದು ಮ್ಯಾಗ್ನೆಟಿಕ್ ಕಾಂಪಾಸ್ ಅದ್ರ ಮೇಲೆ ತಂದು ಇನ್ನೊಂದು ನೇಲ್ ಅದರ್ ಎಂಡ್ ಆಫ್ ದ ನೇಲ್ ಸೆಲ್ ಹೋಲ್ಡರ್ಗೆ ಕನೆಕ್ಟ್ ಮಾಡಿ. ಇಲ್ಲಿ ಪಿಕ್ಚರಲ್ಲಿ ಹೇಗೆ ತೋರಿಸಿದಾರೋ ಈ ರೀತಿ ರೆಡಿ ಮಾಡಿ. ಕನೆಕ್ಟ್ ದ ಸೆಕೆಂಡ್ ವೈರ್ ಬಿಟ್ವೀನ್ ದ ಸೆಲ್ ಹೋಲ್ಡರ್ ಆ್ಯಂಡ್ ದ ಸ್ವಿಚ್. ಸೆಕೆಂಡ್ ವೈರನ್ನು ಸೆಲ್ ಹೋಲ್ಡರ್ ಮತ್ತು ಸ್ವಿಚ್ಗೆ ಕನೆಕ್ಟ್ ಮಾಡಿ. ಪ್ಲೇಸ್ ದ ಮ್ಯಾಗ್ನೆಟಿಕ್ ಕಾಂಪಾಸ್ ಬಿನೀತ್ ದ ವೈರ್ ಬಿಟ್ವೀನ್ 2 ನೇಲ್ಸ್. ಇಲ್ಲಿ ವೈರ್ ಇವೆರಡರ ನಡುವೆ ಬಿಟ್ವೀನ್ ದ 2 ನೇಲ್ಸ್ ಎರಡರ ನಡುವೆ ಒಂದು ವೈರನ್ನು ಕನೆಕ್ಟ್ ಮಾಡಿ. While watching the compass needle, move the switch to the on position to allow electric current to flow through the wire. Figure 4.1b. What do you observe? ಈಗ ಏನು ಮಾಡಿ, ಇಲ್ಲ ರೆಡಿ ಆಯಿತು. ಇಲ್ಲಿ ಆಫ್ ಪೊಸಿಷನಲ್ಲಿದೆ ನೋಡಿ, ಇಲ್ಲಿ ಕನೆಕ್ಟ್ ಮಾಡಿಲ್ಲ. ಈಗ ಕನೆಕ್ಟ್ ಮಾಡಿ ನೋಡಿ ಏನು ವ್ಯತ್ಯಾಸ ಆಗುತ್ತೆ. ಇದನ್ನು ಇಲ್ಲಿಗೆ ಈ ವೈರಿಗೆ ಕನೆಕ್ಟ್ ಮಾಡಿದ್ರೆ ಸ್ವಿಚ್ ಆನ್ ಪೊಸಿಷನಲ್ಲಿ ಇಟ್ಟಾಗ ಸರ್ಕ್ಯೂಟ್ನ ಎಲೆಕ್ಟ್ರಿಕ್ ಕರೆಂಟ್ ಯಾವ ರೀತಿ ಫ್ಲೋ ಆಗುತ್ತೆ ವೈರ್ಗಳ ಮೂಲಕ ಅಬ್ಸರ್ವ್ ಮಾಡಿ. ನಾವು ಅಗೇನ್ ವೈಲ್ ವಾಚಿಂಗ್ ದ ಕಾಂಪಾಸ್ ನೀಡಲ್, ಮೂವ್ ದ ಸ್ವಿಚ್ ಆಫ್ ಪೊಸಿಷನ್. ವಾಟ್ ಡು ಯು ಅಬ್ಸರ್ವ್ ದಿಸ್ ಟೈಮ್? Move the switch between on and off positions and a few more times. Carefully observe how the compass needle behaved each time. ಇಲ್ಲಿ ಕಾಂಪಾಸ್ ನೀಡಲ್ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಆಫ್ ಪೊಸಿಷನಲ್ಲಿ ಇದೆ ಫಸ್ಟ್ ಪಿಕ್ಚರಲ್ಲಿ. ಆಗ ಕಾಂಪಾಸ್ ನೀಡಲ್ ಯಾವ ಪೊಸಿಷನಲ್ಲಿದೆ, ಆನ್ ಪೊಸಿಷನ್ ಇಟ್ಟಾಗ ಕಾಂಪಾಸ್ ಮೋಡಲ್ ಹೇಗೆ ಮೂವ್ ಆಗುತ್ತೆ, ಈ ಒಂದು ಕಾಂಪಾಸ್ನ ಮಾಡೆಲ್ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಆಫ್ ಪೊಸಿಷನು ಮತ್ತು ಆನ್ ಪೊಸಿಷನ್ ಇದೇ ರೀತಿ 2-3 ಸಲ ಈ ಒಂದು ಎಕ್ಸ್ಪೆರಿಮೆಂಟ್ನ ಇದನ್ನು ಸ್ವಿಚ್ನ ಆಫ್ ಪೊಸಿಷನಲ್ಲಿ ಇಟ್ಟು ಆನ್ ಪೊಸಿಷನಲ್ಲಿ ಇಟ್ಟು ಆಗ ಕಾಂಪಾಸ್ ಯಾವ ರೀತಿ ಆ ನೀಡಲ್ಗಳು ಚಲಿಸುತ್ತೆ ಅದನ್ನು ಸರಿಯಾಗಿ ಗಮನಿಸಿ. ಆ್ಯಂಡ್ ನೋಟಿಸ್, ಯು ಮೇ ಹ್ಯಾವ್ ನೋಟಿಸ್ಡ್ ದ ವೆನ್ ಎ ಕರೆಂಟ್ ಫ್ಲೋಸ್ ದ ಕಾಂಪಾಸ್ ನೀಡಲ್ ಗೆಟ್ಸ್ ರಿಫ್ಲೆಕ್ಟೆಡ್ ಫ್ರಮ್ ದ ಒರಿಜಿನಲ್ ಡೈರೆಕ್ಷನ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಯಾವಾಗ ಈ ಸ್ವಿಚ್ಗೆ ಕನೆಕ್ಟ್ ಮಾಡ್ತೀರಾ ಆಗ ಕರೆಂಟ್ ವಿದ್ಯುತ್ ಅನ್ನೋದು ಈ ವೈರ್ನ ಮೂಲಕ ಪ್ರವೇಶಿಸಿ ಮತ್ತು ಇಲ್ಲಿಂದ ಇಲ್ಲಿಗೆ ಪ್ರವೇಶಿಸಿ ಏನಾಗುತ್ತೆ, ಈ ಕಾಂಪಾಸ್ ನೀಡಲು ಚಲಿಸಲ್ಪಡುತ್ತೆ ಅಂತ ನಾವು ಒರಿಜಿನಲ್ ಪೊಸಿಷನ್ಗೆ ಅಲ್ಲಿಗೆ ಚಲಿಸಲ್ಪಡುತ್ತೆ. ಯಾವಾಗ ಕನೆಕ್ಟ್ ಮಾಡಿರಲ್ವಾ, ವೆನ್ ದ ಕರೆಂಟ್ ಸ್ಟಾಪ್ಸ್, ನೀವು ಯಾವಾಗ ಕರೆಂಟ್ನ ಸ್ಟಾಪ್ ಮಾಡ್ತೀರಾ, ವಿದ್ಯುತ್ತನ್ನು ಕಡಿತಗೊಳಿಸ್ತೀರಾ, ದ ನೀಡಲ್ ರಿಟರ್ನ್ಸ್ ಟು ದ ಒರಿಜಿನಲ್ ಡೈರೆಕ್ಷನ್.
ಕನೆಕ್ಟ್ ಮಾಡಿದಾಗ ಒರಿಜಿನಲ್ ಪೊಸಿಷನಲ್ಲಿ ಇದ್ದಿದ್ದು ಮೂವ್ ಆಗೋದಕ್ಕೆ ಪ್ರಾರಂಭ ಆಗಿ ಈ ರೀತಿ ಬರುತ್ತೆ ನಾರ್ತ್ ಸೌತಿಗೆ. ಸ್ಟಾಪ್ ಮಾಡಿದಾಗ ತನ್ನ ಮುಂಚೆ ಯಾವ ಸ್ಥಿತಿಲಿತ್ತೋ, ಮುಂಚಿನ ಸ್ಥಿತಿ ಒರಿಜಿನಲ್ ಪೊಸಿಷನಲ್ಲಿತ್ತು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಆ ಕಾಂಪಾಸ್ನ ನೀಡಲು. As we learned that earlier in the chapter exploring magnet in curiosity grade 3, ನಾವೀಗ ಆಲ್ರೆಡಿ ಗ್ರೇಡ್ 3ನಲ್ಲಿ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ ಆ ಲೆಸನಲ್ಲಿ ಕಲಿತಿದ್ದೀವಿ. The compass needle is tiny magnet which deflects when a magnet is brought near and its magnet effect can act through a non-magnetic material kept in between. But why does the compass needle deflect when the current flow through the wire? ನಾವೀಗ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ ಲೆಸನಲ್ಲಿ ಆಲ್ರೆಡಿ ಓದಿದ್ದೀವಿ. ಟೈನಿ ಮ್ಯಾಗ್ನೆಟ್ನ ಆ ಕಾಂಪಾಸ್ ನೀಡಲ್ ಹತ್ರ ಇಟ್ಟಾಗ ಯಾವ ರೀತಿ ಡಿಫ್ಲೆಕ್ಟ್ ಆಗುತ್ತೆ, ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಕಾಂತೀಯ ವಸ್ತುಗಳನ್ನ ಇಟ್ಟಾಗ ಅವುಗಳ ನಡುವೆ ಯಾವ ರೀತಿ ಕಾಂಪಾಸ್ ನೀಡಲ್ ಡಿಫ್ಲೆಕ್ಟ್ ಆಗುತ್ತೆ, ಚಲಿಸದೆ ಹೇಗೆ ಉಳಿಯುತ್ತೆ ಅಂತ. ಬಟ್ ಇಲ್ಲಿ ಕರೆಂಟ್ ಫ್ಲೋ ಆಗಿದ್ದರಿಂದ, ವಿದ್ಯುತ್ ಸಂಪರ್ಕ ಹೊಂದಿದ್ರಿಂದ ವೈರ್ನ ಮೂಲಕ ಹೇಗೆ ಕಾಂಪಾಸ್ ನೀಡಲ್ ಮೂವ್ ಆಯಿತು ಅಂತೇಳಿ ಕೇಳ್ತಿದ್ದಾರೆ. ದ ಡಿಫ್ಲೆಕ್ಷನ್ ಇಂಡಿಕೇಟ್ ದಟ್ ದ ಕರೆಂಟ್ ಕ್ಯಾರಿಂಗ್ ವೈರ್ ಆಸ್ ಎ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ದ ಕಾಂಪಾಸ್ ನೀಡಲ್. ಇದರಿಂದ ಏನಾಗುತ್ತೆ, ವಿದ್ಯುತ್ ಆ ವೈರ್ ತಂತಿಯ ಮೂಲಕ ಹರಿಯೋದ್ರಿಂದ ಮ್ಯಾಗ್ನೆಟಿಕ್ ಎಫೆಕ್ಟ್ ಕಾಂತೀಯ ಪರಿಣಾಮವು ಆ ಒಂದು ಕಾಂಪಾಸ್ ನೀಡಲ್ ಮೇಲೆ ಆಗಿದೆ ಎಂಬುದು ತಿಳಿಯುತ್ತದೆ. ವೆನ್ ದ ಕರೆಂಟ್ ಸ್ಟಾಪ್, ಯಾವಾಗ ನಾವು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸ್ತೀವೋ, ದಿಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆ ಕಾಂತೀಯ ಪರಿಣಾಮವು ಡಿಸಪಿಯರ್ಸ್ ಕಂಡುಬರುವುದಿಲ್ಲ, ಕಾಂತೀಯ ಪರಿಣಾಮ ಉಂಟಾಗೋದಿಲ್ಲ. ಆ್ಯಂಡ್ ದ ಕಾಂಪಾಸ್ ನೀಡಲ್ ರಿಟರ್ನ್ಸ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಆವಾಗ ಕಡಿತಗೊಳಿಸಿದಾಗ ಏನಾಗುತ್ತೆ, ಕಾಂತೀಯ ಪರಿಣಾಮ ಇಲ್ಲದೇ ಇರುವಾಗ ಕಾಂಪಾಸ್ ನೀಡಲು ತನ್ನ ಮೊದಲಿನ ಸ್ಥಿತಿಗೆ ಬಂದು, ಮೊದಲಿನ ದಿಕ್ಕಿಗೆ, ಒರಿಜಿನಲ್ ಯಾವ ದಿಕ್ಕಿನಲ್ಲಿತ್ತು ಅಲ್ಲಿಗೆ ಬಂದು ಕಾಂಪಾಸ್ ನೀಡಲು ನಿಲ್ಲುತ್ತೆ. ಅಂದರೆ ದ ರೀಜನ್ ಅರೌಂಡ್ ಎ ಮ್ಯಾಗ್ನೆಟ್ ಆರ್ ಎ ಕರೆಂಟ್ ಕ್ಯಾರಿಯಿಂಗ್ ವೈರ್ ವೇರ್ ಇಟ್ಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಕ್ಯಾನ್ ಬಿ ಫೆಲ್ಟ್. ಅಂದರೆ ಯಾವ ಸ್ಥಳದಲ್ಲಿ ಮ್ಯಾಗ್ನೆಟ್ ಕಾಂತವು ಅಥವಾ ಕರೆಂಟ್ ಕ್ಯಾರಿಂಗ್ ವೈರ್ ವಿದ್ಯುತ್ತನ್ನು ಅರಿಯಪಡುವಂತಹ ಆ ತಂತಿ ಎಲ್ಲಿ ಇರುತ್ತೋ, ಅಥವಾ ಕಾಂತೀಯ ವಸ್ತು ಮ್ಯಾಗ್ನೆಟ್ ಇರಬೇಕು, ಅಥವಾ ಕರೆಂಟ್ ಕ್ಯಾರಿಂಗ್ ವೈರ್ ವಿದ್ಯುತ್ತನ್ನು ಅರಿಸುವಂತಹ ತಂತಿ ಎಲ್ಲಿರುತ್ತೋ ಅಲ್ಲಿ ಏನು ಕಾಂತೀಯ ಪರಿಣಾಮ ಮ್ಯಾಗ್ನೆಟಿಕ್ ಎಫೆಕ್ಟ್ ಅನ್ನೋದು ಅಲ್ಲಿ ಉಂಟಾಗುತ್ತೆ. ಸಚ್ ಹ್ಯಾಸ್ ಬೈ ಎ ಡಿಫ್ಲೆಕ್ಷನ್ ಆಫ್ ಕಾಂಪಾಸ್ ನೀಡಲ್ ಇಸ್ ಸೆಡ್ ಟು ಬಿ ಹ್ಯಾವ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಈ ರೀತಿ ಎಲ್ಲಿ ತನ್ನ ಸುತ್ತಮುತ್ತ ಕಾಂತೀಯ ಪರಿಣಾಮವನ್ನು ಕಾಂತತೆ ಇದ್ದಾಗ ತನ್ನ ಕಾಂಪಾಸ್ ನೀಡಲು ತನ್ನ ಚಲನೆಯನ್ನು ತೋರಿಸುತ್ತದೆಯೋ ಆ ಒಂದು ಚಲನೆಗೆ ಏನಂತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯ ಕ್ಷೇತ್ರ. ಅಂದರೆ ಎಲ್ಲಿ ವಿದ್ಯುತ್ ಒಂದು ಕಾಂಪಾಸ್ ನೀಡಲ್ ಇದ್ದಾಗ ಅದ್ರ ಸುತ್ತ ಮ್ಯಾಗ್ನೆಟ್ ಇರುತ್ತೆ ಅಥವಾ ಕರೆಂಟ್ ಫ್ಲೋ ಆಗ್ತಿರುತ್ತೆ, ಆ ತನ್ನ ಸುತ್ತ ಇರ್ತಕ್ಕಂಥ ವಸ್ತುವನ್ನು ಕಾಂತೀಯ ಪರಿಣಾಮವನ್ನು ಉಂಟು ಮಾಡುತ್ತಲ್ಲ ಆ ಒಂದು ಸ್ಥಳಕ್ಕೆ ನಾವು ಏನಂತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ ಅಂತೇಳಿ ಕರಿತೀವಿ. ಆಯ್ತಾ. ವೆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್, ಯಾವಾಗ ಎಲೆಕ್ಟ್ರಿಕ್ ಕರೆಂಟು ವಿದ್ಯುತ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್, ವಾಹಕದ ಮೂಲಕ ವಿದ್ಯುತ್ ಹರಿಯಲ್ಪಡುತ್ತೋ, ಲೈಕ್ ಎ ವೈರ್. ಅಂದರೆ ಯಾವುದ್ರ ಮೂಲಕ ಹರಿಯುತ್ತೆ ವಿದ್ಯುತ್, ವೈರ್ ಮೂಲಕ ಅಲ್ವಾ, ತಂತಿಯ ಮೂಲಕ ಹರಿಯುತ್ತೋ. ಇಟ್ ಪ್ರೊಡ್ಯೂಸಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಅಸ್, ತನ್ನ ಸುತ್ತ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತಂತೆ. ಎಲ್ಲಿ ವಿದ್ಯುತ್ ಹರಿಯುತ್ತಿರುತ್ತೋ ತನ್ನ ಸುತ್ತ ಏನಾಗುತ್ತೆ ಅಲ್ಲಿ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ. ದಿಸ್ ಫಿನಾಮಿನಾ ಇಸ್ ನಾನ್ ಎಸ್ ಎ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಒಂದು ವಿದ್ಯಮಾನಕ್ಕೆ ಎಲ್ಲಿ ತನ್ನ ವಿದ್ಯುತ್ ಹರಿಯಲ್ಪಡುತ್ತೋ ಆ ವಿದ್ಯುತ್ ಹರಿಯಲ್ಪಡುವಂತಹ ತನ್ನ ಸುತ್ತಲಿನ ಕ್ಷೇತ್ರವನ್ನು ಕಾಂತಕ್ಷೇತ್ರವನ್ನಾಗಿ ಮಾಡುತ್ತೋ, ಕಾಂತೀಯ ಕ್ಷೇತ್ರವನ್ನಾಗಿ ಮಾಡುತ್ತೋ ಅಂತಹ ಒಂದು ವಿದ್ಯಮಾನಕ್ಕೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ, ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತೇಳಿ ಕರಿತೀವಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸಪಿಯರ್ಸ್ ವೆನ್ ದ ಕರೆಂಟ್ ಸ್ಟಾಪ್ಸ್ ಫ್ಲೋಯಿಂಗ್. ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರ ಇರುವುದಿಲ್ಲವೋ, ಡಿಸಪಿಯರ್ ಆಗುತ್ತೋ ಅಲ್ಲಿ ಏನಾಗುತ್ತೆ, ಕರೆಂಟ್ ಸ್ಟಾಪ್ ಫ್ಲೋಯಿಂಗ್, ವಿದ್ಯುತ್ ಹರಿಯೋದು ನಿಂತು ಹೋಗುತ್ತೆ, ವಿದ್ಯುತ್ ಪ್ರವಾಹವು ನಿಲ್ಲುತ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಮಾತ್ರ ವಿದ್ಯುತ್ ಪ್ರವಾಹ ಹರಿಯುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದರೆ, ಕಾಂತಕ್ಷೇತ್ರ ಇಲ್ಲ ಅಂದರೆ ವಿದ್ಯುತ್ ಪ್ರವಾಹ ಉಂಟಾಗುವುದಿಲ್ಲ. ಆಯ್ತಾ. ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಮ್ಯಾಗ್ನೆಟ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅರ್ಲಿಯರ್ ಗ್ರೇಡ್ಸ್. ನಾವು ಮ್ಯಾಗ್ನೆಟ್ಟು ಮತ್ತು ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪರಿಣಾಮ ಮತ್ತು ವಿದ್ಯುತ್ ಪ್ರವಾಹ ಮತ್ತು ಮ್ಯಾಗ್ನೆಟ್, ಕಾಂತ, ಇದ್ರ ಬಗ್ಗೆ ಮುಂಚೆನೇ ನಾವು 6th 7th ಓದಿದ್ದೀವಿ. ಐ ಯೂಸ್ ಟು ಥಿಂಕ್ ದಟ್ ದೇರ್ ವಾಸ್ ನೋ ಲಿಂಕ್ ಬಿಟ್ವೀನ್ ದ ಟು. ನಾವು ಇವೆರಡರ ನಡುವೆ ಯಾವುದೇ ರೀತಿಯ
ಒಂದು ಬಂಧ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ಬಟ್ ನಾವು ವಿ ಫೌಂಡ್ ದಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆರ್ ಲಿಂಕ್ಡ್. ಆದರೆ ಇವಾಗ ನಾವೇನು ಕಂಡುಹಿಡ್ಕೊಂಡಿದ್ದು ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿಗೂ ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ಗೂ ಸಂಬಂಧ ಇದೆ. ಕಾಂತೀಯ ಪರಿಣಾಮಕ್ಕೂ ಮತ್ತು ವಿದ್ಯುತ್ ಶಕ್ತಿಯು ಒಂದಕ್ಕೊಂದು ಸಂಬಂಧ ಹೊಂದಿದೆ ಎಂಬುದನ್ನು ತಿಳಿದುಕೊಂಡಿದ್ದೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಕಷ್ಟ ಆಗುತ್ತೆ. 1 or 2 ಟೈಮ್ ಆಡಿಯೋನ ಕೇಳಿ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಎಲ್ಲ ಎಕ್ಸ್ಪೆರಿಮೆಂಟ್ಸ್. Define magnetic effects. Explain magnetic field. When the compass needle deflect in an electric circuit, and when the compass needle is move. When the compass needle move in an electric circuit, and when the compass needle deflects in the electric circuit. ಯಾವ ಪೊಸಿಷನಲ್ಲಿ, which position the compass needle move in the electric circuit, which position the compass needle deflects in the electric circuit. Define magnetic field. Define the magnetic effects of electric current. Now what is the link between the magnet and electric current, electricity and magnetic effect? Okay, this is within the homework questions. Okay my dear student, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ BA ಸೈಂಟಿಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.